ಅನ್ನದಾತ ಸುಖೀಭವ ಕಾರ್ಯಕ್ರಮದ ಸಮಸ್ತ ವೀಕ್ಷಕರಿಗೆ ಈ ವಾರದ ರೆಟ್ರೋ ಟು ಮೆಟ್ರೋ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇದು ದಿ ಜರ್ನಿ ಆಫ್ ಕನ್ನಡ ಸಿನಿಮಾ. ಇವತ್ತು ನಾವು ಮಾತಾಡಕ್ಕೆ ಹೊರಟಿರೋದು 1936ರ ಒಂದು ಚಿತ್ರದ ಬಗ್ಗೆ. ಆ ಚಿತ್ರದ ಹೆಸರು ಸಂಸಾರ ನೌಕೆ ಅಂತ. ಇದು ಕನ್ನಡ ಚಿತ್ರರಂಗದ ಮೊಟ್ಟ ಮೊದಲ ಸಾಮಾಜಿಕ ಚಲನಚಿತ್ರ ಅಂತಲೇ ಹೇಳ್ಬೋದು. ಯಾಕೆಂದರೆ ಇದಕ್ಕೆ ಮುಂಚೆ ಬಂದವೆಲ್ಲ ಪೌರಾಣಿಕ ಚಿತ್ರಗಳಿರ್ಬೋದು ಅಥವಾ ಮೈಥಾಲಜಿಕಲ್ ಚಿತ್ರಗಳಿರ್ಬೋದು, ಆದರೆ ಇದು ಮೊಟ್ಟ ಮೊದಲ ಸಾಮಾಜಿಕ ಚಿತ್ರ. ಇದರ ಕಥಾ ಸಾರಾಂಶ ಏನು ಅಂತ ಅಂದರೆ, ಇದರಲ್ಲಿ ಕಥೆಯಲ್ಲಿ ಬಡತನ, ಪ್ರೀತಿ, ಸಂಸಾರದ ಜವಾಬ್ದಾರಿ ಮತ್ತು ಸಂಸಾರದಲ್ಲಿ ಏನೇನೆಲ್ಲ ಕಷ್ಟಗಳು ಬರ್ತವೆ ಮತ್ತು ಹೇಗೆ ಅದನ್ನು ಸೊಲ್ಯೂಷನ್ ಕಂಡುಹಿಡ್ಕೊಳ್ಳೋದು ಅನ್ನೋದ್ರ ಬಗ್ಗೆನೇ ಇದ್ರ ಕತೆ. ತನ್ನ ಅಜ್ಜಿಯ ಇಷ್ಟದ ವಿರುದ್ಧವಾಗಿ ಅವನು ಒಂದು ಮದುವೆ ಆಗ್ತಾನೆ. ಪಾತ್ರದ ಹೆಸರು ಸುಂದರ ಅಂತ. ಸುಂದರ ಅನ್ನೋನು ಒಂದು ಮದುವೆ ಆಗ್ತಾನೆ. ಮದುವೆ ಆಗಿ ಆ ನಂತರ ಅವನು ಒಂದು ಒಂದು ಸುಳಿನಲ್ಲಿ ಸಿಕ್ಕಾಕೊಳ್ತಾನೆ. ಸಿಕ್ಕಾಕ್ಕೊಂಡು ಆ ಸಂಸಾರದಲ್ಲಿ ಏನೇನೆಲ್ಲ ಗೊಂದಲಗಳಾಗ್ತವೆ, ಎಷ್ಟು ಬಡತನ ಬರುತ್ತೆ, ಎಷ್ಟು ತೊಂದರೆಗಳು ಉಂಟಾಗ್ತವೆ, ಎಷ್ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗ್ತವೆ, ಇದೆಲ್ಲ ಆಗಿ ಕೊನೆಗೆ ಆ ಒಂದು ಕೊಲೆಯ ಆರೋಪದಿಂದ ಅವನು ಹೇಗೆ ಮುಕ್ತನಾಗ್ತಾನೆ ಮತ್ತು ತಿರ್ಗಾ ಅವನ ಸಂಸಾರಿಕ ಜೀವನ ಹೇಗೆ ನಡ್ಕೊಂಡು ಹೋಗುತ್ತೆ. ಅದು ಒಂದು ನೌಕೆ, ಸಂಸಾರ ನೌಕೆ ಅಂತ ಅದಕ್ಕೆ ಒಂದು ಹೆಸರಿಟ್ಟಿದ್ದಾರೆ. ಯಾಕೆಂದರೆ ಸಮುದ್ರದಲ್ಲಿ ನಾನಾ ಥರಗಳ ಅಲೆಗಳು, ಅಂದರೆ ಚಿಕ್ಕ ಅಲೆಗಳು, ದೊಡ್ಡ ದೊಡ್ಡ ಅಲೆಗಳು, ಅಂದರೆ ಇದನ್ನು ಎಲ್ಲ ಕಷ್ಟಕ್ಕೆ ಮತ್ತು ಸುಖಕ್ಕೆ ಹೋಲಿಸಿ ಇದೊಂದು ಚಿತ್ರದಲ್ಲಿ ಒಂದು ಯಾವ ರೀತಿ ಒಂದು ಸಮುದ್ರದಲ್ಲಿ ಒಂದು ದೋಣಿ ಸಾಕ್ಕೊಂಡು ಹೋಗುತ್ತೆ, ಆ ರೀತಿಯೇ ಈ ಕಥೆನೂ ಸಾಕ್ಕೊಂಡು ಹೋಗುತ್ತೆ ಅಂತ ಅದಕ್ಕೋಸ್ಕರ ಆ ಥರ ಹೆಸರಿಟ್ಟಿದ್ದಾರೆ ಅಂತ ತಿಳ್ಕೊಳ್ತೀನಿ. ಸಂಸಾರ ನೌಕೆ ಎಂಬ ಚಿತ್ರ ಕನ್ನಡ ಚಿತ್ರರಂಗದ ದಿಕ್ಕನ್ನೇ ಬದಲಾಯಿಸಿದಂಥ ನೌಕೆ ಅಂತ ಹೇಳ್ಬೋದು. ಯಾಕೆಂದರೆ ಇದು ಸೂಪರ್ ಹಿಟ್ ಅನ್ನೋ ಒಂದು ವರ್ಡ್ ಟ್ಯಾಗ್ ಲೈನ್ ಬಂದಿದ್ದು ಸಂಸಾರ ನೌಕೆ ಚಿತ್ರಕ್ಕೆ. ಮತ್ತು ಸಂಸಾರ ನೌಕೆ ಚಿತ್ರ ವರ್ಷಾನುಗಟ್ಟಲೆ ಥಿಯೇಟ್ರಲ್ಲಿ ಓಡಿ ಅದನ್ನು ಸೂಪರ್ ಹಿಟ್ ಅಂತ ಪ್ರೂವ್ ಮಾಡಿಕೊಂಡಂಥ ಚಿತ್ರ ಅಂತ ಹೇಳಲಾಗುತ್ತೆ. ಈ ಚಿತ್ರದ ನಿರ್ದೇಶನದ ಜವಾಬ್ದಾರಿಯನ್ನು HLN ಸಿಂಹ ಅವರು ಹೊತ್ಕೋತಾರೆ. ಈ ಚಿತ್ರದ ಅನ್ನದಾತರು ಅಂದರೆ ನಿರ್ಮಾಪಕರು ಕೆ ನಂಜಯ್ಯ ಅವರು. ಈ ಚಿತ್ರಕ್ಕೆ ಸಂಗೀತವನ್ನು ಹುಣಸೂರು ಕೃಷ್ಣಮೂರ್ತಿ ಅವರು ನೀಡ್ತಾರೆ. ಈ ಚಿತ್ರದ ಛಾಯಾಗ್ರಾಹಕರು ಟಿ ತೆಲಾಂಗ್ ಅಂತ. ಈ ಚಿತ್ರದಲ್ಲಿ ಸಿಂಗಲ್ ಕ್ಯಾಮ್ರಾನ ಯೂಸ್ ಮಾಡಿರ್ತಾರೆ ಮತ್ತು ಬಹುತೇಕ ಸ್ಟ್ಯಾಟಿಕ್ ಶಾಟ್ಸೇ ಇರುತ್ತೆ. ಈ ಚಿತ್ರದ ಮುಖ್ಯ ಭೂಮಿಕೆಯಲ್ಲಿ BR ಪಂತ್ಲು, MV ರಾಜಮ್ಮ, ಪದ್ಮಾದೇವಿ ಅವರು, ಮಾಧವರಾವ್ ಅವರು ಮತ್ತು ಡಿಕ್ಕಿ ಮಾಧವರಾವ್ ಅವರು ಕಾಣಿಸ್ಕೊಳ್ತಾರೆ. ಈ ಚಿತ್ರದ ನಿರ್ಮಾಣವನ್ನು ದೇವಿ ಫಿಲ್ಮ್ಸ್ ಅನ್ನೋ ಬ್ಯಾನರ್ ನಡಿ ಮಾಡಲಾಗುತ್ತೆ. ಆಗಿನ ಕಾಲದಲ್ಲೇ ಕೆ ನಂಜಪ್ಪ ಅವರು ಬಜೆಟ್ನ ತಲೆಯಲ್ಲಿ ಇಟ್ಕೊಳ್ಳದೆ ಸಿನಿಮಾಗೆ ಏನೆಲ್ಲ ಒದಗಿಸ್ಕೊಡ್ಬೇಕೋ ಅದನ್ನೆಲ್ಲ ಒದಗಿಸ್ಕೊಟ್ಟು ತುಂಬ ರಿಚ್ಚಾಗಿ ಸಿನಿಮಾ ಮಾಡಿದರು ಅಂತ ಹೇಳಲಾಗುತ್ತೆ. ಸಂಸಾರ ನೌಕೆ 1936ರಲ್ಲಿ ನಿರ್ಮಾಣಗೊಳ್ಳೋದು ಕನ್ನಡ ಚಿತ್ರವಾಗಿ. ಆದರೆ ಇದು ದಕ್ಷಿಣ ಭಾರತದ ತೆಲುಗು ಹಾಗೂ ತಮಿಳ್ ಚಿತ್ರಗಳಿಗೂ ರೀಮೇಕ್ ಆಗಿ ಅಲ್ಲಿಗೂ ಚಿತ್ರರಂಗಕ್ಕೆ ಒಂದು ಬುನಾದಿಯಾಗಿದೆ ಅಂತ ಹೇಳಲಾಗುತ್ತೆ. ಈ ಸಂಸಾರ ನೌಕೆ ಚಿತ್ರ ಇದೆಯಲ್ಲ, ಇದು ಲಿಮಿಟೆಡ್ ಥಿಯೇಟರ್ಸಲ್ಲಿ ರಿಲೀಸ್ ಕಾಣುತ್ತೆ. ಅದಾದ ನಂತರ ಇದರ ಪಾಪ್ಯುಲಾರಿಟಿ ಎಷ್ಟಾಗುತ್ತೆ ಅಂತಂದರೆ, ಇದು ದೇವಸ್ಥಾನಗಳಲ್ಲಿ ಮತ್ತು ಶಾಲಾ ಮೈದಾನಗಳಲ್ಲೆಲ್ಲ ಸ್ಕ್ರೀನ್ ಅಳವಡಿಸಿ ಇದರ ಪ್ರೊಜೆಕ್ಷನ್ ನಡೆದಿದೆ ಅಂತ ಹೇಳಲಾಗುತ್ತೆ. 1936ರ ಸಂಸಾರ ನೌಕೆ ಎಂಬ ಚಿತ್ರದಿಂದ ಏನು ಗೊತ್ತಾಯಿತು ಅಂದರೆ, ಕನ್ನಡ ಚಿತ್ರರಂಗಕ್ಕೆ ಜನ ಬೆಂಬಲ ಸಾಕಷ್ಟು ಸಿಕ್ತು ಅನ್ನೋ ಒಂದು ವಿಷಯ ಗೊತ್ತಾಯಿತು. ಸಂಸಾರ ನೌಕೆ ಅನ್ನೋ ಚಿತ್ರ ಒಂದು ಫ್ಯಾಮಿಲಿ ಸೋಷಿಯಲ್ ಡ್ರಾಮಾ. ಅದು ಜನರನ್ನು ಇನ್ವೈಟ್ ಮಾಡ್ತು ಥಿಯೇಟ್ರ್ನತ್ತ ಅಂತ ಹೇಳಲಾಗುತ್ತೆ. ಇವತ್ತಿನ ದಿನಕ್ಕೆ ಆ ಒಂದು ಫ್ಯಾಮಿಲಿ ಸೋಷಿಯಲ್ ಡ್ರಾಮಾ ಅನ್ನೋದು ಕಾಣಿಸ್ಕೊತಾ ಇಲ್ಲ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಅನ್ನೋದು ಒಂದು ನನ್ನ ಅನಿಸಿಕೆ. ಕನ್ನಡ ಚಲನಚಿತ್ರರಂಗದಲ್ಲಿ ಮೊಟ್ಟ ಮೊದಲ ಬಾರಿಗೆ ಜನರನ್ನು ಥಿಯೇಟರ್ನತ್ತ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಸೆಳೆದಂಥ ಚಿತ್ರ ಸಂಸಾರದ ನೌಕೆ.
ಸೊ ಸೋಷಿಯಲ್ ಡ್ರಾಮಾ ವರ್ಕ್ ಆಯಿತು ಅವತ್ತಿನ ದಿನ. ಬಟ್ ಇವತ್ತೆಲ್ಲೋ ಕನ್ನಡ ಚಿತ್ರರಂಗದಲ್ಲಿ ಸೋಷಿಯಲ್ ಡ್ರಾಮಾ ಸಬ್ಜೆಕ್ಟ್ಸು ಬರ್ತಾ ಇರೋದು ಕಮ್ಮಿ ಆಗಿದೆ. ಸೊ ಆ ಎಕ್ಸ್ಪೆರಿಮೆಂಟ್ ಮಾಡಿ ಅಂತ ನಾನು ಇಂದಿನ ಕನ್ನಡ ಚಿತ್ರರಂಗಕ್ಕೂ ಕೇಳ್ಕೊಳ್ತಾ ಈ ಚಿತ್ರದ ಹೈಲೈಟ್ಸ್ ನೋಡೋಣ. ಇದು BR ಪಂತುಲು ಅವರ ಮೊಟ್ಟ ಮೊದಲ ಚಿತ್ರ ಹೀರೋ ಆಗಿ. ಸಂಸಾರ ನೌಕೆ ಕನ್ನಡ ಸಿನಿಮಾದ ಒಂದು ಮೈಲಿಗಲ್ಲು. ಸಂಸಾರ ನೌಕೆ ಒಂದು ಸಂಸಾರದ ವಾಸ್ತವದ ಚಿತ್ರಣ. ಸಂಸಾರ ನೌಕೆ ಚಿತ್ರದ ಕಥೆಯೇ ಒಂದು ಕೇಂದ್ರ ಬಿಂದು. ಸಂಸಾರ ನೌಕೆ ಚಿತ್ರದಲ್ಲಿ ಸಂಗೀತದ ಪ್ರಭಾವ ಹೆಚ್ಚಾಗಿತ್ತು. ಈ ಚಿತ್ರ ಒಂದು ಸಾಮಾಜಿಕ ಸಂದೇಶದ ಚಿತ್ರವಾಗಿತ್ತು. ಜನರಿಗೆ ಇದು ಮನಸ್ಸಿಗೆ ಹತ್ತಿರವಾಗುವಂಥ ಒಂದು ಚಿತ್ರ ಆಗಿತ್ತು. ಸಂಸಾರ ನೌಕೆ ಚಿತ್ರಕ್ಕೆ ಕನ್ನಡ ಚಿತ್ರರಂಗದ ಇತಿಹಾಸದಲ್ಲಿ ಒಂದು ಪ್ರತ್ಯೇಕ ಸ್ಥಾನಮಾನ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಚಿತ್ರದ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್.